ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇದೇ ಥರ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮಾವಾಸ್ಯೆ ದಿನದಂದು ಈ ಒಂದು ಕೆಲಸ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಅಥವಾ ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ, ಅಂಗಡಿಗಳು, ಮಳಿಗೆಗಳು, ದಿನಸಿ ಅಂಗಡಿ ಯಾವುದೇ ಒಂದು ಇದ್ರೂ ಕೂಡ ಅಮಾವಾಸ್ಯೆ ದಿನ ಈ ಥರ ಒಂದು ಕೆಲಸ ಮಾಡಿದ್ರೆ ಯಾವುದೇ ಥರ ಕೆಟ್ಟ ದೃಷ್ಟಿನೂ ಕೂಡ ಆಗಲ್ಲ. ಅಥವಾ ಶುಕ್ರವಾರ ದಿನವೂ, ವಾರದಲ್ಲಿ ಶುಕ್ರವಾರ ದಿನ ಮಾಡಿದ್ರೂ ಒಳ್ಳೆಯದು. ಏನಪ್ಪ ಅಂತ ಹೇಳಿದ್ರೆ, 2 ಮಣ್ಣಿನ ದೀಪ ತಗೊಂಡು ಬಳಸಿದ್ದಾದರೂ ಓಕೆ, ನೀವು ವಾರಗಳಲ್ಲಿ, ಹಬ್ಬಗಳಲ್ಲಿ ಈಚೆ ಹಚ್ಚುವಂತಹ ಮಣ್ಣಿನ ದೀಪ ಅದಾದರೂ ಓಕೆ. ಇಲ್ಲ ಮಣ್ಣಿನ ದೀಪ ಇವಾಗ ಇಲ್ಲ ಅಂತ ಹೇಳಿದ್ರೆ ಹೊಸ ತಗೊಂಡು ಬಂದು ಕೂಡ ಮಾಡ್ಬೋದು. ಒಂದು ಬೌಲ್ ತಗೊಂಡು 1/4 ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಂಡು, ಅದಕ್ಕೆ ಅರಿಶಿನದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಹೊಸ್ಲು ಮೇಲೆ ನೀಟಾಗಿ ಹಚ್ಚಿದ ನಂತರ ಅದಕ್ಕೆ ಹೊಸ್ಲಿಗೆ ಕುಂಕುಮ ಹಾಕಿ ಅಲಂಕಾರ ಮಾಡಿ. ಈ ಕಡೆ ಮಣ್ಣಿನ ದೀಪ ಇರುತ್ತಲ್ಲ, ಅದಕ್ಕೂ ಕೂಡ ಅರಿಶಿನ ಹಚ್ಚಿ ಅದಕ್ಕೆ ಕುಂಕುಮ ಹಾಕಿ ಅಲಂಕಾರ ಮಾಡಿ ಇಟ್ಕೊಳ್ಳಿ. ದೀಪಕ್ಕೆ ಅರಿಶಿನ ಹಚ್ಚಿದ ನಂತರ 5 ನಿಮಿಷ ಬಿಟ್ಟು ಕಲ್ಲುಪ್ಪನ್ನ ಅದರೊಳಗಡೆ ಹಾಕಬೇಕು. ನಂತರ ಅದನ್ನು ಸೈಡಿಗೆ ಎತ್ತಿಡಿ. ಹಾಗೆಯೇ ಒಂದು ನಿಂಬೆಹಣ್ಣು ತೊಗೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಾಗಿಲ ಮುಂದೆ ನಿಂತ್ಕೊಂಡು ನಿಮ್ಮ ಎಡಗೈಯಲ್ಲಿ ಎಡಭಾಗಕ್ಕೆ 3 ಬಾರಿ, ನಿಮ್ಮ ಬಲಭಾಗಕ್ಕೆ 2 ಬಾರಿ, ಹಾಗೆಯೇ ಮಧ್ಯ ನೇರ ಬಾಗಿಲ ಕೆಳಗೆ ಮೇಲೆ 3 ಬಾರಿ, ಒಟ್ಟು 9 ಸಲ ದೃಷ್ಟಿ ತೆಗೆದು ಅದನ್ನು ಹೊಸ್ಲು ಮೇಲೆ ಮಧ್ಯದಲ್ಲಿ ಇಟ್ಟು ನಿಂಬೆಹಣ್ಣ ಕಟ್ ಮಾಡಿ, ನಂತರ ಅರ್ಧ ಭಾಗಕ್ಕೆ ಅರಿಶಿನ ಹಚ್ಚಿ ಇನ್ನರ್ಧ ಭಾಗಕ್ಕೆ ಕುಂಕುಮ ಹಚ್ಚಿ, ತನ್ನಂತರ ಉಪ್ಪು ತುಂಬಿರೋ ಅಂತಹ ದೀಪಕ್ಕೆ ಈ ಥರ ಕತ್ರಿಕಾಯಿ ಮಾಡಿಕೊಂಡು ಎಡಭಾಗಕ್ಕೆ ಅರಿಶಿನ ಹಚ್ಚಿರೋದನ್ನ ನಿಂಬೆಹಣ್ಣ ಇಡಬೇಕು. ನಿಮ್ಮ ಬಲಭಾಗಕ್ಕೆ ಕುಂಕುಮ ಹಚ್ಚಿರೋದನ್ನ ಈ ಥರ ಇಡಬೇಕು. ಆ ಥರ ಇಟ್ಟು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಯಾವುದೇ ಥರ ಕೆಟ್ಟ ದೃಷ್ಟಿ ಇದ್ರೂ ಕೂಡ ಪರಿಹಾರವಾಗುತ್ತೆ. ಇದನ್ನು ಬೆಳಗ್ಗೆ ಟೈಮ್ ಆದರೂ ಮಾಡಿ, ಇಲ್ಲ ಸಂಜೆ ಮಾಡೋದಿದ್ದರೆ 5:30ರಿಂದ 7 ಗಂಟೆ ಒಳಗೆ ಮಾಡಬೇಕು. ಮತ್ತು ಇದನ್ನು ಮಾರನೇ ಬೆಳಗ್ಗೆ ನಿಂಬೆಹಣ್ಣು ಮತ್ತು ಉಪ್ಪನ್ನು ಯಾವುದಾದ್ರೂ ಗಿಡದ ಕೆಳಗೆ ಹಾಕಿ ಒಳ್ಳೆಯದಾಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರಿಗೂ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು.